ಶ್ರೀನಿವಾಸಪುರದಲ್ಲಿ ಅತಿ ಹೆಚ್ಚಾಗಿ ಅವರೇಕಾಯಿ ವಹಿವಾಟು ನಡೀತದೆ. ಈ ಒಂದು ಆಂಬುಲೆನ್ಸ್ ಕೂಡ ಜಾಗ ಇಲ್ಲ, ಅಷ್ಟರ ಮಟ್ಟಿಗೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿ ರಮೇಶ್ ಕುಮಾರ್ ಸಾಹೇಬ್ರಿದ್ದಾಗ ಅವ್ರ ಮೇಲೆ ಅವ್ರ ಹೆಸರು ಹೇಳ್ಕೊಂತಾರೆ. ಈಗ ರೆಡ್ಡಿ ಇದೆ, ಅವ್ರ ಹೆಸರು ಹೇಳ್ಕೊಂತಾರೆ. ಅವರೇಕಾಯಿ ಸಮೇತ ತಾಲೂಕು ಕಚೇರಿ ಮುಂದೆ ಹೋರಾಟ ಕೆಲವೇ ದಿನಗಳಲ್ಲಿ ಅವರೇಕಾಯಿ ಸೊಗಡು ಪ್ರಾರಂಭವಾಗ್ತಾ ಇದೆ. ಅದರಲ್ಲಿ ಮಾವಿನ ನಗರಿ ಅಂತೇಳಿ ಏನು ಪ್ರಸಿದ್ಧಿ ಪಡೆದಿದೆ, ಶ್ರೀನಿವಾಸಪುರದಲ್ಲಿ ಅತಿ ಹೆಚ್ಚಾಗಿ ಅವರೇಕಾಯಿ ವಹಿವಾಟು ನಡೀತದೆ. ಅವರೇಕಾಯಿ ವಹಿವಾಟು ಪ್ರತಿ ವರ್ಷ ಯಾವ ರೀತಿ ನಡೀತದೆ ಅಂದರೆ, ಆ MG ರೋಡ್ನಲ್ಲಿ ವಹಿವಾಟು ನಡೀತಾರಿಂದ ಅಲ್ಲಿ ಅಂದರೆ ಅತಿ ಟ್ರಾಫಿಕ್ ಸಮಸ್ಯೆಯ ಜೊತೆಗೆ ಆ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಬರುವಂತಹ ಈ ಒಂದು ಆಂಬುಲೆನ್ಸ್ ಕೂಡ ಜಾಗ ಇಲ್ಲ, ಅಷ್ಟರ ಮಟ್ಟಿಗೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿ ಪ್ರತಿ ವರ್ಷ ನಡೀತಾ ಇದೆ. ಅಂದರೆ ಪರವಾನಗಿ ಪಡೆಯೋದು APMCಯಲ್ಲಿ, ಹೊರವಲಯದ APMCಯಲ್ಲಿ ಪರವಾನಗಿ ಪಡೆದು ಅವರು MG ರೋಡಲ್ಲಿ ರಾಜಕೀಯ ವ್ಯಕ್ತಿಗಳ ಹೆಸರು ಹೇಳಿಕೊಂಡು ಅವರು ನಿರಂತರವಾಗಿ ಅಲ್ಲಿ ವ್ಯಾಪಾರ ವಹಿವಾಟನ್ನು ಅಲ್ಲಿನ ವ್ಯಾಪಾರಸ್ಥರು ನಡೆಸ್ತಾ ಇದ್ದಾರೆ. ಅದರಿಂದ ರೈತರಿಗೂ ತೊಂದರೆ. ಯಾಕಂದರೆ ಟ್ರಾಫಿಕ್ ಸಮಸ್ಯೆ ಅನ್ನೋದಾಗ 10 ಮೂಟೆ ರೈತರು ತಗೊಂಬಂದರೆ 1 kg ನೋಡ್ಬಿಟ್ಟು ಅದ್ರ 50 ರೂಪಾಯಿ ಅಂತ ಹೇಳ್ಬಿಟ್ರೆ ಅದು 100 ರೂಪಾಯಿ ಹೋದ್ರೆ 50 ರೂಪಾಯಿ. ಎಲ್ಲ ರೀತಿಯ ಮೋಸ ನಡೀತಾ ಇದೆ. ಅಲ್ಲಿ ಯಾರ್ಯಾರು ಪರವಾನಗಿ ಪಡೆದಿದ್ದಾರೆ ಆ ಪರವಾನಗಿ ಪಡೆದಂಥ ಅವರೇಕಾಯಿ ವ್ಯಾಪಾರಸ್ಥರು ಏನು ಹಾಕಿದ್ದಾರೆ ಅಂದರೆ, ರೈತರಿಗೆ ನಿರಂತರವಾಗಿ ಶೋಷಣೆ ಮಾಡಿ ಮೋಸ ಮಾಡ್ತಾರೆ. ಆ ಮೋಸ ಮಾಡಿದ್ರೆ ಅಲ್ಲಿ ಪುರಸಭೆ ಅಧಿಕಾರಿಗಳಿರ್ಬೋದು, ತಾಲೂಕು ದಂಡಾಧಿಕಾರಿಗಳು, APMC ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ. ಅದನ್ನು ಪ್ರತಿ ವರ್ಷ ನಾವು ರೈತ ಸಂಘದಿಂದ ಈ ಅವರೇಕಾಯಿ ವಹಿವಾಟನ್ನು ಇಲ್ಲ ಸೂಕ್ತವಾದ ಜಾಗಾರನೂ ಗುರುಸ್ರಿ, ಇಲ್ಲ ಅಂದರೆ ಮಾರ್ಕೆಟಿಗೆ ಹಸ್ತಾಂತರ ಮಾಡಿ ಅಂತ ಹೇಳ್ತಾ ಇದ್ರು ಅವರು. ಯಾಕಂದರೆ ರಮೇಶ್ ಕುಮಾರ್ ಸಾಹೇಬ್ರಿದ್ದಾಗ ಅವ್ರ ಮೇಲೆ ಅವ್ರ ಹೆಸರು ಹೇಳ್ಕೊತಾರೆ. ಈಗ ರೆಡ್ಡಿ ಇದೆ, ಅವ್ರ ಹೆಸರು ಹೇಳ್ಕೊತಾರೆ. ಅಲ್ಲ ಅಂದರೆ ನಮಗೆ ರೆಡ್ಡಿ ಚೆಪ್ಪಿಂಡವರು, ರಮೇಶ್ ಕುಮಾರ್ ಚೆಪ್ಪಿಂಡವರು ಪೈಯಲ್ದು ಅಂತ ಹೇಳ್ತಾರೆ. ಇದರಿಂದ ಸಫರ್ ಆಗ್ತಾ ಇರೋದು ಯಾರು? ರೈತರಲ್ವಾ? ಕಷ್ಟಪಟ್ಟು ಬೆಳೆದು ಹುಳುಗಳಿಂದ ರೋಗಗಳಿಂದ ರಕ್ಷಣೆ ಮಾಡ್ಕೊಂಬಂದು ರೈತರು ಹಾಳಾಗ್ತಾ ಇದ್ರೆ ಮೌನವಾಗಿರೋದಕ್ಕೆ ನಾವು ಬಿಡೋದಿಲ್ಲ. ಈ ಕೂಡಲೇ ನಾವು ಈ ಒಂದು ಅವರೇಕಾಯಿ ವಹಿವಾಟನ್ನು ಈ APMC ಮಾರುಕಟ್ಟೆಗೆ ಸ್ಥಳಾಂತರಿಸಬೇಕು. ಇಲ್ಲವಾದ ಸೂಕ್ತವಾದ ಯಾವುದೇ ರೀತಿಯ ಟ್ರಾಫಿಕ್ ಜಾಮ್ ಇರ್ಬೋದು, ರೈತರಿಗೆ ಅನ್ಯಾಯವಾಗದ ರೀತಿಯಲ್ಲಿ ಸೂಕ್ತವಾದ ಜಾಗವನ್ನು ಗುರುತಿಸಿ ಈ ಅವರೇಕಾಯಿ ವಹಿವಾಟನ್ನು ಸರಾಗವಾಗಿ ಯಾವುದೇ ರೀತಿಯ ಮೋಸ ಇಲ್ಲದಂತೆ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅಂತೇಳಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳನ್ನು ಮತ್ತು ಶ್ರೀನಿವಾಸಪುರ ತಾಲೂಕಿನ ಪುರಸಭೆ ಅಧಿಕಾರಿಗಳನ್ನು, ಸಂಬಂಧಪಟ್ಟ APMC ಅಧಿಕಾರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಇವರು ಏನಾದ್ರೂ ಈ ಅವರೇಕಾಯಿ ವಹಿವಾಟನ್ನು ಬೇರೆ ಕಡೆ ವರ್ಗಾವಣೆ ಮಾಡದೇ ಇದ್ದರೆ ದಿನಾಂಕ ನಾವು 13/12/2025 ಶನಿವಾರ ಅವರೇಕಾಯಿ ಸಮೇತ ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುವ ಎಚ್ಚರಿಕೆಯನ್ನು ನೀಡ್ತಾರೆ.